ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನಾಳೆ ಜನವರಿ 25ನೇ ತಾರೀಕು ಭಾನುವಾರದಂದು ರಥಸಪ್ತಮಿ ಬಂದಿದೆ. ಸಪ್ತಮಿಯ ತಿಥಿಯು ಭಾನುವಾರದಂದು ಜನವರಿ 25ನೇ ತಾರೀಕು ಬೆಳಗಿನ ಜಾವ 12:39 ಪ್ರಾರಂಭವಾಗಿ ಅಂದಿನ ದಿನದಂದೇ ಭಾನುವಾರದಂದೇ ರಾತ್ರಿ 11:10 ಮುಕ್ತಾಯವಾಗುತ್ತದೆ. ಜನವರಿ 25 ಭಾನುವಾರ ಈ ಬಾರಿ ರಥಸಪ್ತಮಿಯ ಪೂಜೆಯನ್ನು ನಾವು ಮಾಡಬೇಕು. ಈ ರಥಸಪ್ತಮಿ ಹಬ್ಬ ಅಂದರೇನೆ ಸೂರ್ಯದೇವರ ಹಬ್ಬ. ಅಂದರೆ ಅವತ್ತಿನ ದಿವಸ ಸೂರ್ಯದೇವರ ಪೂಜೆಯನ್ನು ಮಾಡಬೇಕು. ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿ ಸೂರ್ಯದೇವರ ಪೂಜೆಯನ್ನು ಮಾಡಬೇಕು. ಜೊತೆಗೆ ವಿಶೇಷವಾಗಿ ಆ ದಿನದಂದು ಆಯುಷ್ಯಕ್ಕಾಗಿ ಆರೋಗ್ಯಕ್ಕಾಗಿ ನಾವು ಎಕ್ಕದ ಎಲೆಯ ಸ್ನಾನವನ್ನು ಮಾಡಬೇಕು. ಈ ಎಕ್ಕದ ಎಲೆಯ ಸ್ನಾನವನ್ನು ಮಾಡುವುದರಿಂದ ಆರೋಗ್ಯಕ್ಕೂ ಕೂಡ ಅನೇಕ ಲಾಭಗಳಿವೆ. ಈ ಎಕ್ಕದ ಎಲೆಯ ಸ್ನಾನವನ್ನು ಯಾವ ರೀತಿಯಾಗಿ ಮಾಡಬೇಕು, ವಿಧಿವಿಧಾನಗಳ ಮೂಲಕನೇ ಮಾಡಬೇಕು. ಅದು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಎಕ್ಕದ ಎಲೆಯ ಸ್ನಾನವನ್ನು ಮಾಡೋದಕ್ಕೂ ಕೂಡ ಒಂದು ಶುಭ ಸಮಯ ಅಂತ ಇದೆ. ಆ ಸಮಯದಲ್ಲಿ ಎಕ್ಕದ ಎಲೆಯ ಸ್ನಾನವನ್ನು ಮಾಡಬೇಕು. ಜೊತೆಗೆ ಈ ರಥಸಪ್ತಮಿಯ ದಿನದಂದು ದಾನವನ್ನು ಕೂಡ ಮಾಡಬೇಕು. ಯಾವ ದಾನದಿಂದ ನಮ್ಮ ಸಂತಾನ ವೃದ್ಧಿಯಾಗುತ್ತದೆ, ವಂಶ ಅಭಿವೃದ್ಧಿಯಾಗುತ್ತದೆ, ಹಾಗೆಯೇ ಗರ್ಭದೋಷ ನಿವಾರಣೆಯಾಗುತ್ತದೆ ಅನ್ನುವ ಮಾಹಿತಿಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ರಥಸಪ್ತಮಿಯ ದಿನದಂದು ಯಾವ ಶುಭ ಸಮಯದಲ್ಲಿ ಸೂರ್ಯದೇವರ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ರಥಸಪ್ತಮಿ ಹಬ್ಬದ ಸಂಪೂರ್ಣ ಪೂಜಾ ವಿಧಾನವನ್ನು, ಅದನ್ನ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜನವರಿ 25ನೇ ತಾರೀಕು ಭಾನುವಾರದಂದು ರಥಸಪ್ತಮಿ ಬಂದಿದೆ. ರಥಸಪ್ತಮಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಬೇಕು. ಬೇಗ ಎದ್ದೇಳೋದು ಅಂದರೆ ಸೂರ್ಯ ಉದಯ ಆದ ನಂತರ ಎದ್ದೇಳೋದಲ್ಲ, ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಎದ್ದು ಸ್ನಾನವನ್ನು ಮಾಡಬೇಕು. ಎಕ್ಕದ ಎಲೆಯ ಸ್ನಾನವನ್ನು ಮಾಡಬೇಕು. ಹಾಗಾಗಿ ಹಬ್ಬದ ಅಂದರೆ ರಥಸಪ್ತಮಿ ಹಬ್ಬದ ಹಿಂದಿನ ದಿನನೇ ಎಕ್ಕದ ಎಲೆಗಳನ್ನು ತಂದು ಇಟ್ಕೊಂಡಿರಬೇಕು. 7 ಎಕ್ಕದ ಎಲೆಗಳನ್ನು ತಂದು ಇಟ್ಕೊಂಡಿರಿ. ಹಾಗೆಯೇ ಈ ಎಕ್ಕದ ಎಲೆ ಜೊತೆಗೇನೆ ಬೋರೆ ಗಿಡದ ಎಲೆಗಳು ಅಂತ ಸಿಗುತ್ತೆ. ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಎಲೆ ಯಾವುದು ಅಂತ. ನಿಮ್ಗೆ ಏನಾದರೂ ಗೊತ್ತಿದೆ ಆ ಎಲೆ ನಿಮ್ಮ ಮನೆ ಹತ್ರ ಸಿಗುತ್ತೆ ಅನ್ನೋದಾದರೆ ಈ 7 ಎಕ್ಕದ ಎಲೆಗಳ ಜೊತೆಗೇ 7 ಬೋರೆ ಗಿಡದ ಎಲೆಗಳನ್ನು ಕೂಡ ತಂದು ಹಬ್ಬದ ಹಿಂದಿನ ದಿನನೇ ಇಟ್ಟುಕೊಂಡಿರಿ. ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಎದ್ದು ಈ ಎಕ್ಕದ ಎಲೆಯ ಸ್ನಾನವನ್ನು ಮಾಡಬೇಕು. ಯಾವ ರೀತಿಯಾಗಿ ಮಾಡಬೇಕು ಅಂದರೆ 7 ಎಕ್ಕದ ಎಲೆಗಳನ್ನು ಕೂಡ ನಮ್ಮ ದೇಹದ ಒಂದೊಂದು ಭಾಗದ ಮೇಲೆ ಇಟ್ಟುಕೊಂಡು ನಾವು ಸ್ನಾನವನ್ನ ಮಾಡಬೇಕು. ಒಂದು ಎಕ್ಕದ ಎಲೆಯನ್ನ ತಲೆಯ ಮೇಲೆ ಇಟ್ಕೊಳ್ಬೇಕು, ಒಂದನ್ನ ಬಲಭುಜದ ಮೇಲೆ ಮತ್ತು ಮತ್ತೊಂದು ಎಕ್ಕದ ಎಲೆಯನ್ನ ಎಡಭುಜದ ಮೇಲೆ, ಒಂದನ್ನ ಎಡಮಂಡಿಯ ಮೇಲೆ, ಇನ್ನೊಂದನ್ನ ಬಲಮಂಡಿಯ ಮೇಲೆ, ಮತ್ತೊಂದನ್ನ ಬಲಪಾದದ ಮೇಲೆ, ಎಡಪಾದದ ಮೇಲೆ. ಈ ರೀತಿಯಾಗಿ ನಮ್ಮ ದೇಹದ 7 ಭಾಗಗಳ ಮೇಲೆ ಈ 7 ಎಕ್ಕದ ಎಲೆಗಳನ್ನು ಇಟ್ಕೊಳ್ಳಿ. ಬೋರೆ ಗಿಡದ ಎಲೆಗಳು ಸಿಕ್ಕಿದ್ರೆ ಆ ಬೋರೆ ಗಿಡದ ಎಲೆಗಳನ್ನು ಕೂಡ ಈ ಎಕ್ಕದ ಎಲ್ಲೆಲ್ಲಿ ಇಟ್ಕೊಳ್ತೀರೋ ಆ ಭಾಗದಲ್ಲಿ ಒಂದೊಂದು ಬೋರೆ ಗಿಡದ ಎಲೆಗಳನ್ನು ಇಟ್ಟುಕೊಂಡು ನೀವು ತಲೆಗೆ ಸ್ನಾನವನ್ನ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಕೀಲು ನೋವಾಗಿರ್ಬೋದು, ಹಲ್ಲು ನೋವಾಗಿರ್ಬೋದು, ಹೊಟ್ಟೆ ನೋವು ಇವುಗಳಿಗೆಲ್ಲವೂ ಕೂಡ ಪರಿಹಾರ ಸಿಗುತ್ತೆ. ಎಕ್ಕದ ಎಲೆಯಲ್ಲಿ ಔಷಧೀಯ ಅಂಶಗಳು ಇರೋದ್ರಿಂದ. ಜೊತೆಗೆ ಸೂರ್ಯದೇವರ ಆರಾಧನೆಯನ್ನ ಮಾಡಿ ನಾವು ಈ ಎಕ್ಕದ ಎಲೆಯ ಸ್ನಾನವನ್ನ ಮಾಡುವುದರಿಂದ ನಮಗೆ ಆರೋಗ್ಯ ಭಾಗ್ಯ ಅನ್ನೋದು ಹೆಚ್ಚಾಗುತ್ತದೆ. ಆರೋಗ್ಯ ಭಾಗ್ಯಕ್ಕಾಗಿಯೇ ಹೆಚ್ಚಾಗಿ ಸೂರ್ಯದೇವರ ಪೂಜೆಯನ್ನ ಮಾಡುವಂಥದ್ದು. ನಮಗೆ ಆರೋಗ್ಯ ಭಾಗ್ಯವನ್ನ, ಆಯುಷ್ಯವನ್ನ ಕರುಣಿಸುತ್ತಾನೆ ಸೂರ್ಯದೇವರು. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಅಂದರೇನೆ ಸೂರ್ಯದೇವ. ರಥಸಪ್ತಮಿಯ ದಿನದಂದು ಈ ಎಕ್ಕದ ಎಲೆಯ ಸ್ನಾನವನ್ನು ನಾವು ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗಿನ ಜಾವ 5:07 6:46 ಕೂಡ ಒಂದು ಶುಭ ಸಮಯವಿದೆ. ಅಂದರೆ ಎಕ್ಕದ ಎಲೆಯ ಸ್ನಾನವನ್ನು ಮಾಡುವುದಕ್ಕೆ, ರಥಸಪ್ತಮಿಯ ಸ್ನಾನವನ್ನು ಮಾಡುವುದಕ್ಕೆ ಈ ಒಂದು ಶುಭ ಸಮಯವಿದೆ. ಬೆಳಗಿನ ಜಾವ 5:07 6:46 ಒಳಗೆ ನಾವು ಈ ಎಕ್ಕದ ಎಲೆಯ ಸ್ನಾನವನ್ನು ಮಾಡಿ ಮುಗಿಸಿರ್ಬೇಕು. ಸ್ನಾನ ಮಾಡಿದ ನಂತರ ನಾವು ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಸ್ನಾನ ಮಾಡಿದ ನಂತರನೇ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಜೊತೆಗೆ ಸೂರ್ಯ ಉದಯ ಆದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬೇಕು. ನಾವು ಸೂರ್ಯ ಉದಯ ಆದ ನಂತರ ನೀವು ಒಂದು ತಾಮ್ರದ ಚೆಂಬಿನಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅಕ್ಷತೆ, ಸ್ವಲ್ಪ ಅರಿಶಿನ ಕುಂಕುಮ, ಹಾಗೆಯೇ ಸ್ವಲ್ಪ ಹೂವುಗಳನ್ನು ಹಾಕಿ, ಬಿಡಿ ಹೂವುಗಳು ಅಥವಾ ಕೆಂಪು ಹೂವುಗಳನ್ನು ಹಾಕಿ ಸೂರ್ಯದೇವರ ಮುಂದೆ ನಿಂತುಕೊಂಡು, ಅಂದರೆ ಪೂರ್ವಾಭಿಮುಖವಾಗಿ ನಾವು ಮುಖವನ್ನು ಮಾಡಿಕೊಂಡು ನಿಂತುಕೊಂಡು ನಮ್ಮ ಕೈಯಲ್ಲಿ ಆ ತಾಮ್ರದ ಚೊಂಬನ ಹಿಡಿದುಕೊಂಡು ಸೂರ್ಯನನ್ನು ಅಂದರೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದರಲ್ಲಿರುವ ನೀರನ್ನು ನಾವು ನೆಲಕ್ಕೆ ಬಿಡಬೇಕು. ಈ ರೀತಿಯಾಗಿ ಮಾಡಿದಾಗ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟ ಹಾಗೆ ಆಗುತ್ತೆ. ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿದ ನಂತರ ನಾವು ಮನೆಯಲ್ಲಿ ಸೂರ್ಯನ ಪೂಜೆಯನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಸೂರ್ಯದೇವರ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ನೀವು ಹೂಗಳಿಂದ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಧೂಪ ಹಚ್ಚಿ ಪೂಜೆಯನ್ನು ಮಾಡಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಸೂರ್ಯನ ವಿಗ್ರಹ ಇರೋದಿಲ್ಲ, ತುಂಬ ರೇರು. ಎಲ್ಲೋ ಕೆಲವೊಂದು ಮನೆಗಳಲ್ಲಿ ಮಾತ್ರ ಸೂರ್ಯದೇವರನ್ನ ಇಟ್ಕೊಂಡಿರುವಂಥದ್ದು. ಅಂಥವರು ಏನು ಮಾಡಿ ಅಂದರೆ ನಿಮ್ಮ ಒಂದು ಜಾಗದಲ್ಲೇ, ಮನೆಯಲ್ಲಿ ಒಂದು ಜಾಗದಲ್ಲೇ ಟೇಬಲ್ ಅಥವಾ ಮಣೆಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ನೀವು ಸೂರ್ಯದೇವರ ಚಿತ್ರವನ್ನು, ಅಂದರೆ ಸೂರ್ಯದೇವರ ರಂಗೋಲಿಯನ್ನು ಬರಿಬೋದು, ಸೂರ್ಯದೇವರದು ಬರಿಬೋದು. ಹಾಗೆಯೇ ಸೂರ್ಯದೇವರ ರಥ ಬರುತ್ತಲ್ಲ ಆ ರಥವನ್ನು ಕೂಡ ನೀವು ಬರೆದು
ಅಲ್ಲೇ ನೀವು ನೈವೇದ್ಯವನ್ನು ಅರ್ಪಿಸಿ ಅಲಂಕಾರವನ್ನು ಮಾಡಿ ಧೂಪ ದೀಪಗಳನ್ನು ತೋರಿಸಿ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನೊಂದು ಏನಂದರೆ, ಮನೆಯ ಹೊರಭಾಗದಲ್ಲಿ ತುಳಸಿ ಕಟ್ಟೆ ಏನಾದರೂ ಇಟ್ಟಿದ್ರೆ ನೀವು ಆ ತುಳಸಿ ಕಟ್ಟೆಯ ಮುಂಭಾಗದಲ್ಲೂ ಕೂಡ ನೀವು ಸೂರ್ಯದೇವರ ರಂಗೋಲಿಯನ್ನು ಬರೆದು ಅಲ್ಲಿ ಕೂಡ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು. ತುಳಸಿ ಕಟ್ಟೆ ಇಲ್ಲ ಅನ್ನುವವರು ಸೂರ್ಯ ಎಲ್ಲಿ ಹುಟ್ಟುತ್ತಾನೆ ನೋಡಿ, ಪೂರ್ವಾಭಿಮುಖವಾಗಿ ಮನೆಯ ಹೊರಭಾಗದಲ್ಲಿ ಒಂದು ಜಾಗದಲ್ಲೂ ಕೂಡ ನೀವು ಸೂರ್ಯದೇವರ ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡಿ. ವಿಗ್ರಹ ಇಲ್ಲ ಅನ್ನುವವರು ನೀವು ಸೂರ್ಯದೇವರ ರಂಗೋಲಿಯನ್ನು ಬರೆದು ಕೂಡ ಪೂಜೆಯನ್ನು ಮಾಡ್ಬೋದು. ಇನ್ನು ರಥಸಪ್ತಮಿಯ ದಿನದಂದು ಸೂರ್ಯದೇವರಿಗೆ ಅರ್ಪಿಸಬೇಕಾದಂಥ ನೈವೇದ್ಯ ಅಂದರೆ ಗೋಧಿ ಪಾಯಸವನ್ನು ಅರ್ಪಿಸಬೇಕು. ಈ ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ಆರೋಗ್ಯ ಆಯುಷ್ಯ ಅಭಿವೃದ್ಧಿಯಾಗುತ್ತದಂತೆ. ಒಟ್ಟಾರೆಯಾಗಿ ಆರೋಗ್ಯ ಆಯುಷ್ಯ ಅಭಿವೃದ್ಧಿಗಾಗಿ ನಾವು ಈ ರಥಸಪ್ತಮಿಯ ದಿನದಂದು ಸೂರ್ಯದೇವರ ಪೂಜೆಯನ್ನು ಮಾಡುವಂಥದ್ದು. ಹಾಗೆಯೇ ನಾವು ಸೂರ್ಯದೇವರಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಸೂರ್ಯನ ದ್ವಾದಶ ನಾಮಸ್ಮರಣೆಯನ್ನು ಕೂಡ ಮಾಡಬೇಕು. ಹಾಗೆಯೇ ಸೂರ್ಯನ ಒಂದು ಯಾವುದಾದ್ರೂ ಶ್ಲೋಕಗಳನ್ನು ಮಂತ್ರಗಳನ್ನು ಕೂಡ ಪಠಿಸಿಕೊಂಡು ನಾವು ಸೂರ್ಯದೇವರ ಪೂಜೆಯನ್ನು ಮಾಡೋದ್ರಿಂದ ಸರ್ವ ರೋಗಗಳು ಕೂಡ ನಿವಾರಣೆ ಆಗುತ್ತವೆ ಅನ್ನುವ ಒಂದು ನಂಬಿಕೆ ಇದೆ. ರಥಸಪ್ತಮಿಯ ದಿನದಂದು ಸೂರ್ಯದೇವರ ಪೂಜೆಯನ್ನು ಮಾಡಬೇಕಾದ್ರೆ ಸೂರ್ಯದೇವರ ಯಾವುದಾದ್ರೂ ಒಂದು ಮಂತ್ರವನ್ನು ನಾವು ಜಪಿಸಿಕೊಂಡು ಸೂರ್ಯದೇವರ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಸೂರ್ಯನ ದ್ವಾದಶ ನಾಮಸ್ಮರಣೆಯನ್ನು ಕೂಡ ಮಾಡಬೇಕು. ಮೊದಲಿಗೆ ಸೂರ್ಯದೇವರ ಒಂದು ಒಂದು ಸ್ತೋತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮಂ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣಿಂ ಆಯುರ್ ಆರೋಗ್ಯಮ ಐಶ್ವರ್ಯ ಮಾ ದೇಹಿ ದೇವಾಂ ಜಗತ್ಪತೆ ಎನ್ನುವ ಈ ಸರಳವಾದ ಸೂರ್ಯದೇವರ ಒಂದು ಮಂತ್ರವನ್ನು ಜಪಿಸಿಕೊಂಡು ಸೂರ್ಯದೇವರಿಗೆ ಪೂಜೆಯನ್ನು ಮಾಡಿ ನಂತರ ಸೂರ್ಯದೇವರ ದ್ವಾದಶ ನಾಮಸ್ಮರಣೆಯನ್ನು ಮಾಡಬೇಕು. ಓಂ ಮಿತ್ರಾಯ ನಮಃಂ, ಓಂ ರವಮೇ ನಮಃಂ, ಓಂ ಸೂರ್ಯಾಯ ನಮಃಂ, ಓಂ ಭಾನವೇ ನಮಃಂ, ಓಂ ಖಗಾಯ ನಮಃಂ, ಓಂ ಪುಷ್ಣೇ ನಮಃಂ, ಓಂ ಹಿರಣ್ಯಗರ್ಭಾಯ ನಮಃಂ, ಓಂ ಮರೀಚಯೇ ನಮಃಂ, ಓಂ ಆದಿತ್ಯಾಯ ನಮಃಂ, ಓಂ ಸವಿತ್ರೇ ನಮಃಂ, ಓಂ ಅರ್ಕಾಯ ನಮಃಂ, ಓಂ ಭಾಸ್ಕರಾಯ ನಮಃಂ ಎನ್ನುವ ಈ ಸೂರ್ಯನ ದ್ವಾದಶ ನಾಮಸ್ಮರಣೆಯನ್ನು ನಾವು ಹೇಳಿಕೊಂಡು ಸೂರ್ಯದೇವರ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಜೊತೆಗೆ ಈ ರಥಸಪ್ತಮಿಯ ದಿನದಂದು ಯಾವ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ, ಸೂರ್ಯನ ಹಬ್ಬ ಆಗಿರೋದ್ರಿಂದ ಸೂರ್ಯನ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ನಾವು ಆದಷ್ಟು ಬೆಳಗ್ಗೆ ಸೂರ್ಯೋದಯದ ನಂತರನೇ ನಾವು ಸೂರ್ಯನ ಪೂಜೆಯನ್ನು ಮಾಡಬೇಕು. ಈಗಾಗಲೇ ಎಕ್ಕದ ಎಲೆಯ ಸ್ನಾನಕ್ಕೆ ಶುಭ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಬೆಳಗಿನ ಜಾವ 5:07 6:46 ಒಳಗೆ ನಾವು ಎಕ್ಕದ ಎಲೆಯ ಸ್ನಾನವನ್ನು ಮಾಡಬೇಕು. ನಂತರ ಸೂರ್ಯ ಉದಯ ಆಗಿರ್ತಾನೆ. ಸೂರ್ಯ ಉದಯ ಆದ ನಂತರ ನಾವು ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ ಸೂರ್ಯ ಪೂಜೆಯನ್ನು ಮಾಡಬೇಕು. ಆದಷ್ಟು ಬೆಳಗ್ಗೆ ಸಮಯದಲ್ಲಿ ನಾವು ಸೂರ್ಯದೇವರಿಗೆ ಪೂಜೆಯನ್ನು ಮಾಡುವುದು ಉತ್ತಮ. ರಥಸಪ್ತಮಿಯ ಪೂಜೆಯನ್ನು ನಾವು ಸಂಜೆ ಸಮಯದಲ್ಲಿ ಮಾಡಬಾರ್ದು. ಸೂರ್ಯದೇವರು ಇರಬೇಕಾದ್ರೆ ಬೆಳಗ್ಗೆನೆ ಉದಯ ಆದ ನಂತರನೇ ನಾವು ಸೂರ್ಯದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಇದಿಷ್ಟನ್ನು ಕೂಡ ಸರಳವಾಗಿ ರಥಸಪ್ತಮಿಯ ದಿನದಂದು ನಾವು ಮಾಡಬೇಕಾಗಿರೋದು. ಇದರ ಜೊತೆಗೇನೆ ದಾನವನ್ನು ಕೂಡ ಮಾಡಬೇಕು. ಮಕ್ಕಳ ಶ್ರೇಯಸ್ಸಿಗಾಗಿ, ಗರ್ಭದೋಷ ನಿವಾರಣೆಗಾಗಿ, ಪುಣ್ಯ ಪ್ರಾಪ್ತಿಗಾಗಿ, ಹಾಗೆಯೇ ವಂಶದ ಅಭಿವೃದ್ಧಿಗಾಗಿ ನಾವು ರಥಸಪ್ತಮಿಯ ದಿನದಂದು ಮರೆಯದೆ ಬೂದುಗುಂಬಳಕಾಯಿ ದಾನವನ್ನು ಮಾಡಬೇಕು. ಈ ಬೂದುಗುಂಬಳಕಾಯಿಯ ದಾನವನ್ನು ಕೂಷ್ಮಾಂಡ ದಾನ ಅಂತಲೂ ಕೂಡ ಕರಿತೀವಿ. ತುಂಬ ಹಿಂದಿನಿಂದಲೂ ಕೂಡ ಈ ದಾನಕ್ಕೆ ಒಂದು ಮಹತ್ವನೇ ಇದೆ. ಈ ಬೂದುಗುಂಬಳಕಾಯಿಯ ದಾನವನ್ನು ಬ್ರಾಹ್ಮಣರಿಗೆ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ, ನಾವು ರಥಸಪ್ತಮಿ ದಿನದಂದು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯನ ಪೂಜೆಯನ್ನು ಮನೆಯಲ್ಲಿ ಮಾಡಿ ಮುಗಿಸಿದ ನಂತರ ನಾವು ಒಂದು ತಟ್ಟೆನ ತೆಗೆದುಕೊಂಡು, ಒಂದು ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆನ ತೆಗೆದುಕೊಂಡು ಅದರ ಮೇಲೆ ಅಕ್ಕಿಯನ್ನು ಹರಡಿ ಅದರ ಮೇಲೆ ಒಂದು ಪೂರ್ಣ ಪ್ರಮಾಣದ ಅಂದರೆ ಪೂರ್ತಿಯಾಗಿರುವಂತಹ ಬೂದುಗುಂಬಳಕಾಯಿಯನ್ನು ಇಟ್ಟು ಆ ಬೂದುಗುಂಬಳಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂವನ್ನು ಇಟ್ಟು ನಾವು ಅದನ್ನು ದಾನವಾಗಿ ಕೊಡಬೇಕು. ಯಾವುದಾದ್ರೂ ಬ್ರಾಹ್ಮಣರಿಗೆ ಬೂದುಗುಂಬಳಕಾಯಿಯ ಕೆಳಗೆ ಅಕ್ಕಿಯನ್ನು ಹಾಕಿರ್ತಿರಲ್ಲ, ಅಕ್ಕಿಯ ಸಮೇತವಾಗಿ ಬ್ರಾಹ್ಮಣರಿಗೆ ನಾವು ಈ ಬೂದುಗುಂಬಳಕಾಯಿಯ ದಾನವನ್ನು ಕೊಡಬೇಕು. ಇದರ ಜೊತೆಗೆ ನಾವು ಕಪ್ಪು ಎಳ್ಳು ಹಾಗೇನೆ ತುಪ್ಪವನ್ನು ಕೂಡ ದಾನವಾಗಿ ನೀಡ್ಬೋದು. ಅದರಲ್ಲೂ ಈ ಬೂದುಗುಂಬಳಕಾಯಿ ಅಥವಾ ಕೂಷ್ಮಾಂಡವನ್ನು ನಾವು ರಥಸಪ್ತಮಿಯ ದಿನದಂದು ಬ್ರಾಹ್ಮಣರಿಗೆ ದಾನವಾಗಿ ಕೊಡುವುದರಿಂದ ಹೆಣ್ಣು ಮಕ್ಕಳ ಗರ್ಭದೋಷ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಹಾಗೆಯೇ ಸಂತಾನ ಅಭಿವೃದ್ಧಿ ಆಗುತ್ತದೆ, ವಂಶದ ಅಭಿವೃದ್ಧಿ ಆಗುತ್ತದೆ ಅಂತೆ. ಈ ನನ್ನ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.